ಇತಿಹಾಸನೇ ಇದೆ ನಮ್ಮ ಹತ್ರ. ಬಿಜಾಪುರದ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಮುಖಂಡರು ಇವರು ಇತಿಹಾಸವನ್ನು ನನಗೆ ಹೇಳಿದ್ದಾರೆ. ಯಾವ ರೀತಿ ಬಸ್ ಕಂಡಕ್ಟರ್ ಆಗಿ ಇವರು ಟಿಕೆಟ್ ಹರಿದ್ರು, ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿದ್ರು, ಜೀಪ್ ಓಡಿಸಿದ್ರು, ಎಲ್ಲವೂ ಗೊತ್ತಿದೆ ಮಾಹಿತಿ. ಆದರೆ ನಿನ್ನೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಹಿರಿಯ ನಾಯಕ, ಮೇರು ನಾಯಕ, ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಇವರು? ವಯಸ್ಸಾಗಿದೆ, ಅವರು ಭಾಳ ಜನ ಮೊಮ್ಮಕ್ಕಳು ಆಡ್ಸಂತ 100 ವರ್ಷ ಬದುಕಲಿ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅನುಕಂಪ ಗಿಡ್ಸೋಣಕ್ಕೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ. ಮಿಸ್ಟರ್ ಯತ್ನಾಳ್, ನಿನಗೆ ವಯಸ್ಸಾಗಿಲ್ವಾ? ನಿನಗೆ ಯಾಕೆ ರಾಜಕಾರಣ? ನೀನು ಹೋಗಿ ಮನೆಗಿರು. ಕುಟುಂಬ ರಾಜಕಾರಣ ಅಂತ ಮಾತಿರ್ತೀರಿ, ಹೇಳ್ತೀರಿ. ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ನೀನು. ಪುಣ್ಯಾತ್ಮ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವ್ರನ್ನ ಬಲಿ ಮುಗಿಸಿಬಿಟ್ಟೆ. ಮತ್ತು ಅವರು ಧರ್ಮಪತ್ನಿ ಮಗನ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ನಿರ್ದೇಶಕರು ಮಾಡಿಕೊಂಡಿಲ್ವಾ? ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಉದ್ಘಾಟನೆ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಅವ್ರ ಮಗನೇ ಉಪಸ್ಥಿತಿರುವ ಫೋಟೋಗಳು ಕೊಟ್ಟು ಕಳಿಸಿದ್ದಾರೆ. ಈ ರೀತಿ ಅಗ್ರವಾಗಿ ಮಾತಾಡೋದನ್ನು ಕೈ ಬಿಡಬೇಕು, ಇದು ಒಳ್ಳೇದಲ್ಲ. ಯಾವ ನೈತಿಕ ಹಕ್ಕಿದೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋಕ್ಕೆ? ವಿಜೇಂದ್ರ ಪಾರ್ಟಿ ಕಟ್ಟಿಲ್ವಾ? ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿಲ್ವಾ? ಆಯಿತು, ನೀವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದರೆ ಕಾಂಗ್ರೆಸ್ಸಿನ ವೈಫಲ್ಯಗಳು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ನವಜಾತ ಶಿಶುಗಳ ಮಾರಣ ಹೋಮ ಇರ್ಬೋದು, ಗರ್ಭಿಣಿಯರ ಸಾವಿರ್ಬೋದು, ವರ್ಗಾವಣೆಯಲ್ಲಿ ಅಗಲದೊರಡೆ ನಡೀತಾ ಇದೆ, ಭ್ರಷ್ಟಾಚಾರ, SC ST ಪರಿಶಿಷ್ಟ ಜಾತಿ ಪಂಗಡ ಹಣವನ್ನು ಡೈವರ್ಟ್ ಮಾಡಿದ್ರು. ದಿವಸ 10 ಹೋರಾಟ ಮಾಡ್ಬೋದು. ಕಾಂಗ್ರೆಸ್ ಅಷ್ಟು ವೈಫಲ್ಯ ಆಗಿದೆ, ಕಾಂಗ್ರೆಸ್ಸು ಸತ್ತೋಗಿದೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದ್ರ ಬದಲಾಗಿ ರಾಜ್ಯದ ಅಧ್ಯಕ್ಷ ಒಂದೇ ಒಂದು ಅಜೆಂಡಾ, ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡೋದು, ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋದು. ಒಂದು ಸಾರಿ ಇವರಿಗೆ ಯಾರು ಮಾತಾಡ್ತಾರೆ ಹಗುರವಾಗಿ, ಇಂಥವ್ರನ್ನ ನಮ್ಮ ಹೈಕಮಾಂಡ್ ರಾಷ್ಟ್ರೀಯ ನಾಯಕರು ಕಳೆದ 3-4 ವರ್ಷದಿಂದ 16 ಬಾರಿ ಹೋಗಿ ನಾವು ಭೇಟಿ ಮಾಡ್ತೀವಿ ಅಂದರು. ಇದುವರೆಗೂ ಸಮಯ ಕೊಡದೆ ಬಂದ ದಾರಿಗೆ ಸುಂಕ ಇಲ್ಲ. ದಂಡಯಾತ್ರೆ, ದಂಡಪಿಂಡಗಳು ನಿನ್ನೆ ವಾಪಸ್ ಬಂದಿದ್ದಾವೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ವರಿಷ್ಠರು, ಸಂಘ ಪರಿವಾರದವರು ಎಲ್ಲ ಮಾಹಿತಿ ಇದೆ. ಇವ್ರು ಯಾರ್ಯಾರು ಏನು ಮಾಡ್ತಾರೆ, ಇವರು ಪರಿವಾರ ಸಂಘ ಇಷ್ಟೇ. ಇನ್ನೊಬ್ಬರು ಹೇಳಿದ್ದಾರೆ ಪುಣ್ಯಾತ್ಮರು, ಲೋಕಸಭೆ ಅವರ ಧರ್ಮಪತ್ನಿ ಸೋಲಿಗೆ ನಾವ್ಯಾರೂ ಕಾರಣ ಅಲ್ಲ, ರಾಜ್ಯದ ಅಧ್ಯಕ್ಷರು ಕಾರಣ ಅಲ್ಲ, ಅವರ ಸ್ವಯಂಕೃತ ಅಪರಾಧ. ಯಡಿಯೂರಪ್ಪರನ್ನ ಯಾವ ರೀತಿ ಅವರಿಗೆ ಸಹಾಯ ಮಾಡಿದರು, ಯಡಿಯೂರಪ್ಪನವ್ರ ಹೆಸರು ಹೇಳ್ಕೊಂಡು ಸಾವಿರಾರು ಕೋಟಿ ಮಾಡಿಕೊಂಡ್ರು. ದಾವಣಗೆರೆಯಲ್ಲಿ ಸಂಸ್ಥೆಗಳು ಕಟ್ಟಿದ್ರು. ಇವರವೆಲ್ಲ ಹಣೆ ಬರ ನಮ್ಮ ಹತ್ರ ಹಿಸ್ಟ್ರಿ ಇದೆ. 10ನೇ ತಾರೀಕು ಸಿಹಿ ಸುದ್ದಿ, 12ನೇ ತಾರೀಕು 10. ನಾವು ಹೇಳ್ತೀವಿ ರಾಜ್ಯದ ಅಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿತಾರೆ, ಅದೇ ಸಿಹಿ ಸುದ್ದಿ. ಮತ್ತೊಮ್ಮೆ ಯತ್ನಾಳ್ಗೆ ಹೇಳ್ತೀನಿ, ಭ್ರಷ್ಟರು ಅಂತ ಹೇಳಿದ್ರಲ್ಲ, ಎಷ್ಟು 1000 ಕೋಟಿ ನಿಮ್ಮ ಸಕ್ಕರೆ ಕಂಪ್ನಿ ಬಾಳುತ್ತೆ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಎಷ್ಟಕ್ಕೆ ಮಾಡ್ಕೊಂಡ್ರಿ ಗೊತ್ತಿಲ್ವಾ? ನಿಮ್ಮ ಹಗರಣಗಳು ಇದೇ ರೀತಿ ಮಾತಾಡಿದ್ರೆ ಎಳೆಯಾಗಿ ಬಿಚ್ಚಿಟ್ಟಿವಿ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.